ಅವ್ವನ ತೀರ್ಮಾನನೇ ಸರಿ. ಅವ್ವ ಎಲ್ಲ ಥರದಿಂದಲೂ ಸರಿಯಾಗಿ ಯೋಚನೆ ಮಾಡವಳೆ. ಯಾವುದೇ ಕಾರಣಕ್ಕೂ ಅವ್ವನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೋಬಾರ್ದು. ನೋಡ್ರ ಇಲ್ಲಿದ್ದೀರಾ ನೀವು? ನಿಮ್ಮನ್ನ ಹುಡ್ಕೊಂಡು ಇಡೀ ದೇವಸ್ಥಾನನೆಲ್ಲ ಹುಡುಕ್ಬಿಟ್ಟು ನೀವ್ ಹೇಳ್ದಂಗೆ ಅಡಿಗೆ ವ್ಯವಸ್ಥೆ ಎಲ್ಲ ಆಗದೆ ಜನಗಳು ಊಟಕ್ಕೆ ಬಂದು ಕೂತವ್ರೆ. ಇನ್ನೇನಿದ್ರು ನಾವ್ ಹೋಗಿ ಬನ್ನಿ ಹೋಗುಮ. ನನಗೆ ಹಸಿವಿಲ್ಲ, ನೀವು ಹೋಗು ನೋಗ್ರಲ್ಲ. ಏನಾಯ್ತು ಗೌಡ್ರೆ, ಯಾಕೆ ಹಿಂಗ್ ಬೇಸರ ಮಾಡ್ಕೊಂಡು ನಿಂತಿದ್ದೀರಾ? ನನ್ನ ವಿಚಾರವ ಇವ್ರಿಗೆ ಹೇಳಿ ಯಾಕೆ ಅವ್ರ ಮನ್ಸು ನೋಯಿಸೋದು? ಏನಿಲ್ಲ ಕಂಡ್ರಲ್ಲ, ನೀವು ಹೋಗಿ ಅದೇನು ಕ್ಯಾಮೆ ನೋಡ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ಇಲ್ಲ ಗೌಡ್ರೆ, ನಿಮ್ ಮನ್ಸ್ನಾಗ ಏನೋ ನೋವದೆ ಅನ್ನೋದು ನಿಮ್ ಧ್ವನಿನಾಗೆ ಗೊತ್ತಾಯ್ತದೆ. ನೀವು ಸುಮ್ಕೆ ಹೇಳಿ. ಯಾಕೆ ಗೌಡ್ರ ಬೇಸರ ಹೋಗ್ಸಾಕೆ ಅಂತಾನೆ ಅತ್ಗೆಮ್ಮವ್ರು ಇತ್ಲ ಕಡೆನ ಬರ್ತಾವ್ರೆ. ಲೈ ನೋಡ್ರಲ್ಲ, ಇನ್ಮ್ಯಾಕೆ ಅವ್ರು ನಿಮ್ಮ ಅತ್ಕೆಮ್ಮ ಅಲ್ಲ, ಅವ್ರನ್ನ ಅತ್ಕೆಮ್ಮ ಅಂತ ಕರೆದ್ರೆ ಆಟೆಯ. ಹೋಗ್ರಲ್ಲ, ಹೋಗಿ ಕ್ಯಾಮೆ ಮಾಡೋಗಿ. ಅಯ್ಯೋ ಅದ್ಯಾಕೆ ಹಿಂಗ್ ಆಡಿರಾ? ಯಾವತ್ತು ಇಲ್ದೇ ಇರೋ ಪಾಪ ಇವತ್ತ್ಯಾಕೆ ಅಂತ. ಹಾಯ್. ಲೇ ಗಿರ್ಗಿಟ್ಲ, ಗೌಡ್ರು ಅತ್ಕೆಮ್ಮನ ಜೊತೆ ಮಾತಾಡ್ಲಿ, ನಾವು ಹೋಗುಮಪ್ಪ. ಗೌಡ್ರೆ ಬರ್ತೀವಿ. ಸಾರಿ. ಯಾಕೆ? ಅದು ನೀವು ನಮ್ಮ ಮನೆಗೆ ಬಂದಾಗ ನಾನು ತುಂಬ ಒರಟಾಗಿ ನಡ್ಕೊಂಡ್ಬಿಟ್ಟೆ. ಅದಕ್ಕೆ ನೀವೇ ಕಾರಣ. ನೀವ್ಯಾಕೆ ನನ್ನ ಹತ್ರ ವರದೇಗೌಡ ಅಂತ ಸುಳ್ಳು ಹೇಳಿದ್ರಿ? ಅದು ಅಲ್ಲದೆ ನೀವು ಮೇಲ್ಕೋಟೆಯಲ್ಲಿ ಸಿಕ್ಕಿದಾಗ ನಿಮ್ಮ ಹತ್ರ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಅನ್ಕೊಂಡೆ. ಆದರೆ ಆವತ್ತು ಅಲ್ಲಿ ನಿಮ್ಮ ಎಂಗೇಜ್ಮೆಂಟ್ ನಡೀತಾ ಇದೆ ಅನ್ನೋ ವಿಷಯ ಗೊತ್ತಾಯ್ತು. ಆಗ ನಿಮಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ವಾಪಸ್ ಬಂದೆ. ಆಮೇಲೆ ವಿದ್ಯಾ ನಿಮಗೆ ಫೋನ್ ಮಾಡಿ ನಿಶ್ಚಿತಾರ್ಥದ ಬಗ್ಗೆ ಕೇಳಿದಾಗ ನೀವು ಮದ್ವೆನೇ ಆಗೋಯ್ತು ಅಂತ ಹೇಳಿದ್ರಿ. ಅದಕ್ಕೆ ನಿಮ್ಮ ಹತ್ರ ಆ ರೀತಿ ನಡ್ಕೊಂಡೆ. ಅಷ್ಟೇ ಅಲ್ಲ, ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನ ಪ್ರೀತಿಸೋಕ್ ಶುರು ಮಾಡಿದೆ. ಮನ್ಸಿನಲ್ಲೂ ನಾನಿದ್ದೀನಿ ಅಂತ ಗೊತ್ತಾಯ್ತು. ಇಲ್ಲ, ನನ್ನ ಮನ್ಸಲ್ಲಿ ಹಂಗೆಲ್ಲ ಏನಿಲ್ಲ. ನೀವೇನೇನಕ್ಕೋ ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ತಿದ್ದೀರಾ. ಅಲ್ಲ, ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ನಾನು ಪಿರುತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ? ನಾನು ಯಾವತ್ತೂ ನಿಮ್ಮನ್ನ ಅಷ್ಟು ದಿನ ನೋಡೇ ಇಲ್ಲ. ನೀವು ಸುಮ್ಕೆ ಏನೇನೋ ಯೋಚನೆ ಮಾಡಬೇಡಿ. ನೋಡಿ, ಒತ್ತಾರೆ ಆಯಿತು ಅಂದರೆ ನೀವು ನನ್ನ ತಮ್ಮಯ್ಯನ ಕೈಲಿ ತಾಳಿ ಕಟ್ಸ್ಕೊಳ್ಳೋರು. ನೀವು ಹಿಂಗೆಲ್ಲ ಮಾತಾಡೋದು ಸರಿ ಕಾಣಕ್ಕಿಲ್ಲ. ನೋಡಿದ ಜನ ತೆಪ್ಪು ತಿಳ್ಕೊತಾರೆ. ಅದರಿಂದ ನಮ್ಮ ಅವ್ವ ತಲೆ ತಗ್ಸಂಗಾಗೋಯ್ತದೆ. ನೀವು ನಮ್ಮ ಮನೆ ಸೊಸೆ ಆಗೋರು ಅಂದರೆ ನನಗೆ ನಾದ್ನಿ. ನೀವು ಹಿಂಗೆಲ್ಲ ಮಾತಾಡಬಾರ್ದು. ನಾನು ಹೊಸಿ ಊಟದ ವ್ಯವಸ್ಥೆ ಮಾಡಬೇಕು. ನಾನಿನ್ನು ಬರ್ತೀನಿ. ನಮಸ್ತೆ ಗೌಡ್ರೆ. ನಮಸ್ಕಾರ. ನಮ್ಮ ರಂಗೇಗೌಡ್ರ ಮಕ್ಕ ನೋಡ್ತಾ ಇದ್ರೆ ಬೇಸರ ಆಗ್ತದೆ. ಅವರು ಈ ಥರ ಇರ್ತಾರೆ ಅಂತ ಗೊತ್ತೇ ಇಲ್ಲ. ಅವ್ರಿಗಿಂತ ಮೊದಲು ತಮ್ಮನ ಮದುವೆ ಮಾಡೋದು ಅವ್ರಿಗೆ ಬೇಸರ ಆಗಿರಬೇಕು. ಒಟ್ಟಿನಾಗೆ ಹಿರೇ ಮಗನ ಬಿಟ್ಬಿಟ್ಟು ಕಿರೇ ಮಗನ ಲಗ್ನ ಮಾಡ್ತಾರಲ್ಲ, ನಾಳೆ ದಿವಸ ನನಗೆ ಏನು ಕೊಡ್ತಾರೋ ಇಲ್ವೋ ಅಂತ ಅವ್ರಿಗೆ ಆತಕ ಆಗಿರ್ಬೇಕು. ಅವ್ರು ಈ ಥರ ಇರೋದು ನೋಡಿ ಅವ್ರು ಅರ್ಥ ಮಾಡ್ಕೊಂಬೇಕು. ಏಯ್ ಆಟೆ ಬನ್ನಿ.
ಸುಮ್ಕೆ ಹೋಗುಮ್ಮ. ಬೆಂಗ್ಯವ್ವ, ಈ ಜನಗಳನ್ನು ಬಡ್ಡೆತೆವು ಒಂದು ಕಾರ್ಯಕ್ಕೆ ಬಂದ್ಮೇಲೆ ತಮ್ಮ ಕ್ಯಾಮೆ ಏನೋ ಅಷ್ಟು ನೋಡ್ಕೊಂಡು ಸುಮ್ಕೆ ಹೋಗಕ್ಕೆ ಇಲ್ಲ. ನಾವು ಸುಮ್ಕಿರ್ತೀವಿ ಅಂದ್ರು ನಮ್ಮನ್ನ ನೆಟ್ಗಿರಕ್ ಬಿಡಕ್ಕೆ ಇಲ್ವಲ್ಲ. ಅಲ್ಲಿ ನೋಡಲ್ಲಿ ನಮ್ಮ ಟೀಚರ ತಗೊಂಡು ಹೆಂಗ್ ಆದಿರಪ್ಪ ಮಾಡ್ತಾ ಕುಂತವೆ. ಉರಿಯೋ ಬೆಂಕಿಗೆ ಹೆಂಗ್ ತುಪ್ಪ ಸುಯ್ತಾವ್ ನೋಡವ್ವ. ಯಾವ್ದಕ್ಕೂ ನೀನು ಹುಷಾರು, ಇದು ಎಲ್ಗೋ ಹೋಗಿ ಎಲ್ಗೋ ಮುಟ್ಟಂಗದೆ. ಅಣ್ಣ, ಯಾರೇ ಬೆಂಕಿ ಹಚ್ಚಿ ಏಟೇ ತುಪ್ಪ ಸುರಿದ್ರು ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ. ಯಾಕೆ ಹೇಳು, ನನ್ನ ಮಾತನ್ನ ರಂಗೇಗೌಡ ಎಲ್ಲಿ ಗಂಟ ಕೇಳ್ತಾ ಹೋಯ್ತಾನೋ ಅಲ್ಲಿ ಗಂಟ ನಾನು ಈ ಜನಗಳ ಮಾತಿಗೆಲ್ಲ ಕಿವಿ ಕೊಡಕ್ಕಿಲ್ಲ. ಆನ್ ಕಲ್ಲಾಗ ಹೊಡೆದ್ರು ಅದನ್ನೇ ಆರಿಸ್ಕೊಂಡು ಮನೆ ಕಟ್ಟೋ ಲೆಕ್ಕಾಚಾರದವಳನ್ನ ಆಡ್ಕೊಂಡು ಜನಗಳ ಮಾತನ್ನೇ ಬಂಡವಾಳ ಮಾಡ್ಕೊಂಡು ಹೆಂಗ್ ಲಾಭ ಮಾಡ್ಕೊತೀನಿ ಅಂತ ನೋಡ್ತಾ